ಯಾಕೋಬನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಚನ. ಜೇಮ್ಸ್ ಚಾಪ್ಟರ್ 4 ವರ್ಸ್ 17. ಹೀಗಿರೋದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ನಮಗೆ ಸಣ್ಣಾಗಿದ್ದಾಗಿಂದ ಕಲಿಸುತ್ತಾರೆ. ಸಂಡೇ ಸ್ಕೂಲಿಂದ ಹಿಡಿದು ಚರ್ಚಿನಲ್ಲಿ ಹಿಡಿದು ಹೋಗುತ್ತಾ ಬರುತ್ತಾ ನಮ್ಮ ಅಪ್ಪ, ತಂದೆ, ತಾಯಿ ಎಲ್ಲರೂ ನಮ್ಗೇನು ಹೇಳ್ತಾರಂದರೆ ಒಳ್ಳೆಯದನ್ನು ಮಾಡಬೇಕು. ಆದರೆ ಕ್ರೈಸ್ತವ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವವರನ್ನು ನಾವು ಹುಡುಕುವುದಾದರೆ ಸಿಕ್ಕುವುದು ಕಠಿಣವಾಗಿದೆ. ಅದಕ್ಕಾಗಿ ಪ್ರಿಯ ಸಹೋದರರೇ, ಇವತ್ತು ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಹೀಗಿರೋದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದಿರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಅದಕ್ಕಾಗಿ ಇಷ್ಟು ದಿನ ನಾವು ಒಳ್ಳೆಯದು ಮಾಡದೇ ಇದ್ದರೆ ಈ ದಿನದಿಂದಾದರೂ ಒಳ್ಳೆಯದನ್ನು ಮಾಡೋಣ. ಒಳ್ಳೆಯದು ಯಾವುದೆಂದರೆ ಸುವಾರ್ತೆಯ ಕೆಲಸ. ಆ ಒಳ್ಳೆಯದು ಯಾವುದೆಂದರೆ ಈ ಕ್ರಿಸ್ತನ ವಾಕ್ಯವನ್ನು ಹೇಳುವ ಕೆಲಸ. ಆ ಒಳ್ಳೆಯದು ಯಾವುದೆಂದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಆಲೋಚನೆಯಿಂದ ನಡೆಯುವ ಕೆಲಸ. ಅದಕ್ಕಾಗಿ ಪ್ರಿಯ ಸಹೋದರರೇ, ನಾವು ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಈ ರೀತಿಯಾಗಿ ತಿಳಿದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ, ಅತಿಥಿ ಸತ್ಕಾರವನ್ನು ಮಾಡುತ್ತಾ, ಎಲ್ಲರಲ್ಲಿ ಪ್ರೀತಿಯಂದಿರುತ್ತಾ ನಾವು ನಡೆಯುವುದಾದರೆ ನಿಜವಾದ ಕ್ರೈಸ್ತರಾಗಿ ನಾವು ನಡೆಯುವಂತವರಾಗಿರ್ತೀವಿ. ಅದಕ್ಕಾಗಿ ವಾಕ್ಯವು ನಮ್ಮನ್ನು ಈ ದಿನದಲ್ಲಿ ಎಚ್ಚರಿಸುತ್ತದೆ. ಅದಕ್ಕಾಗಿ ಈ ದಿನದಿಂದಾದರೂ ನಾವು ಪ್ರಾರಂಭಿಸೋಣ, ಒಳ್ಳೆ ರೀತಿಯಾಗಿ ಬೆಳೋಣ, ಒಳ್ಳೆಯವರಾಗಿರೋಣ. ಆ ರೀತಿಯಾಗಿರುವುದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಲಿ.